ವೆಲ್ಕಮ್ ಬ್ಯಾಕ್ ಟು ರಂಜಿತ್ ಅಲೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಂತಂದರೆ ನನ್ನ ಡೇ ಲೈಫು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಹಾಗೆ ಅದ್ರ ಜೊತೆ ಕುಕ್ಕಿಂಗ್ ವ್ಲಾಗ್ ಇದ್ದೇ ಇರುತ್ತೆ. ಸೊ ಕೊನೆವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ರೆಸಿಪಿ ಬ್ಯಾಚುಲರ್ಸ್ಗಳಿಗಂತೂ ತುಂಬ ಈಸಿ ರೆಸಿಪಿ ಆಗಿರುತ್ತೆ. 10 ಮಿನಿಟ್ಸಲ್ಲಿ ಮಾಡ್ಕೋಬೋದಂತಹ ಒಂದು ರೆಸಿಪಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ನಾವು ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ ಹಾಗೆ ಆನ್ ದಿ ವೇ ಅಲ್ಲೇ ಕಡೂರಲ್ಲಿ ಹೂವು ಮತ್ತು ಹಣ್ಣ ದೇವಸ್ಥಾನಕ್ಕೆ ತೊಗೊಂಡು ಹೋಗಬೇಕಾದ್ರೆ ನನಗೇನು ಫೀಲ್ ಅನ್ನಿಸ್ತು ಅಂದರೆ, ಈ ಚಿಕ್ಕಮಂಗ್ಳೂರು ರೋಡು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತೇಳಂತಂದರೆ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ. ಹಾಗೆ ಮರಗಳು ಕೂಡ ಫುಲ್ ಗ್ರೀನರಿಲಿ ತುಂಬಿರುತ್ತೆ. ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಹೋಗಬೇಕಾದ್ರೆ. ಹಾಗೆ ಯಾರೆಲ್ಲ ಚಿಕ್ಕಮಂಗ್ಳೂರಿಗೆ ಬರಬೇಕು ಅಂತ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವರು ಈ ರೈನಿ ಸೀಸನ್ನಲ್ಲೇ ಬಂದ್ಬಿಟ್ಟು ಹೋಗ್ಬಿಡಿ. ಯಾಕಂತಂದರೆ ಆಮೇಲೆ ಈ ಥರ ವೆದರು ವೈಬು ಎಲ್ಲ ನಿಮಗೆ ಸಿಕ್ಕಲ್ಲ. ಹೀಗೆ ನಾನು ಮಾತಾಡ್ತಾ ನಾವು ಹೋಗೋ ದೇವಸ್ಥಾನನೂ ಕೂಡ ಬಂತು. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ. ಊರ ಕಡೆ ಹೋಗಬೇಕಾದ್ರೆ ಆನ್ ದಿ ವೇ ಅಲ್ಲೇ ಕಬ್ಬಿನ ಜ್ಯೂಸ್ ಅಂಗಡಿ ಸಿಕ್ತು. ಸೊ ಕಬ್ಬಿನ ಜ್ಯೂಸ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಇವ್ರು ನಗ್ತಾಯಿದ್ರು. ಸೊ ಕೊನೆ ಕಬ್ಬಿನ ಜ್ಯೂಸನ್ನ ಕುಡಿದ್ಬಿಟ್ಟು ನಾವು ಊರ ಕಡೆ ಹೊರಟ್ವಿ. ಊರಿಗೆ ಹೋದ ನಂತರ ನಾವು ನೆಕ್ಸ್ಟು ಶಾಪ್ ಹತ್ರ ಹೋದ್ವಿ. ಶಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಕೆಲಸ ಎಲ್ಲ ಮುಗಿಸಿದ್ವಿ. ಸೊ ನೈಟು ಬರೋದು ಲೇಟ್ ಆಯಿತು. ಹಾಗಾಗಿ ಲೇಟಾಗಿರೋದ್ರಿಂದ 10 ಮಿನಿಟ್ಸಲ್ಲಿ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮೊಸರನ್ನ ಒಗ್ಗರಣೆನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ. ಅನ್ನನ ವಿಷಲ್ ಉಡ್ಸಿರೋದ್ರಿಂದ ಅದು ಸ್ವಲ್ಪ ಬಿಸಿ ಇತ್ತು. ಬಿಸಿ ಇರೋದ್ರಿಂದ ನಾನು ಅದಕ್ಕೆ ಒಂದು ಬಾಣಲಿಗೆ ನಾನು ಅನ್ನನ ಹಾಕ್ಕೊಳ್ತಾ ಇದ್ದೆ. ಹಾಕ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ತಣ್ಣ ಹಾಕೋದಕ್ಕೆ ಬಿಟ್ಬಿಟ್ಟು ನೀವು ಎಷ್ಟು ಅನ್ನ ತೊಗೊಂಡಿರ್ತೀರೋ ಅದ್ರ ಮೇಲೆ ನೋಡಿಬಿಟ್ಟು ನೀವು ಮೊಸರನ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಲೋಟ ಅನ್ನ ಮಾಡಿದ್ದೆ. ಸೊ ಹಂಗಾಗ್ಬಿಟ್ಟು ಅದಕ್ಕೇ 1/4 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಸೈಡಿಗೆ ಎತ್ತಿಟ್ಕೊಂಡಾದ ನಂತರ ಮೊಸರನ್ನ ಒಗ್ಗರಣೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆನ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡಾದ ನಂತರ ಅದಕ್ಕೆ ಜೀರಿಗೆ ಹಾಗೆ ಕರಿಬೇವನ್ನು ಕೂಡ ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ ಸಿಡಿದ ನಂತರ ಅದಕ್ಕೆ 2-3 ಹಸಿಮೆಣಸಿಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಚಿಕ್ಕದಾಗಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ ನಂತರ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನೂ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ನೀವು ಅದಕ್ಕೆ ಒಂದು ದಪ್ಪವಾಗಿ ಹೆಚ್ಕೊಂಡಿರೋ ಈರುಳ್ಳಿನೂ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಳಿ. ಆ್ಯಡ್ ಆನ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾದಮೇಲೆ ಒಗ್ಗರಣೆ ರೆಡಿ ಆಯಿತು. ನಂತರ ನಾನು ಇಲ್ಲಿ ಆವಾಗಲೇ ಕಲಸಿಟ್ಕೊಂಡಿರೋ ಮೊಸರನ್ನಕ್ಕೆ ಹೆಚ್ಚಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕ್ಯಾರೆಟ್ನು ಕೂಡ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ 1 ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ. ಹಾಗೆಯೇ ದಾಳಿಂಬೆ ಬೀಜಗಳನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಒಗ್ಗರಣೆ ಇರೋದನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೇನಾದರೂ ಸಾಲ್ಟು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಂತಂದರೆ ಲಾಸ್ಟು ಫೈನಲ್ ಟಚ್ಚಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಏನಕ್ಕೆ ಹಾಕ್ಕೊಳ್ತಾ ಇಲ್ಲ ಅಂತ ಹೇಳಂತಂದರೆ ಸಾಲ್ಟು ನಾನು ಆಲ್ರೆಡಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೆ, ಹಾಗಾಗಿ ಸಾಲ್ಟನ್ನ ಹಾಕ್ಕೊಂಡಿಲ್ಲ. ಕೊನೆಗೆ ಒಗ್ಗರಣೆ ಮೊಸರನ್ನ ರೆಡಿಯಾಗಿದೆ. ನಾನು ಮಾಡೋವಂಥ ರೆಸಿಪಿ ಹಾಗೆ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೊನೆಯದಾಗಿ ಹೇಳ್ತಿದ್ದೀನಿ, ರಂಜಿತ್ ಅಲೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.